ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳೇ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ಲು. ಓಕೆ, ನಾನು ನನ್ನ ಮಗಳು ಸೇರ್ಕೊಂಡು ಇವತ್ತು ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀವಿ. ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾಳೆ. 2 to 3 hours ನೆನೆಸಿರೋ ಕಡಲೆಬೇಳೆನ ನೀಟಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ 1-2 ಲವಂಗ, ಸ್ವಲ್ಪ ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಹಾಕಿ ನೀರು ಹಾಕದೇನೆ ತರಿಯಾಗಿ ರುಬ್ಕೋಬೇಕು. ಜಸ್ಟ್ 1 ರೌಂಡ್ ಹಾಕಿದ್ರೆ ಸಾಕು. ಅದು ಜಾಸ್ತಿ ಪೇಸ್ಟ್ ಥರ ಎಲ್ಲ ಆಗಬಾರ್ದು, ಬೇಳೆ ಥರ ಸಿಕ್ಕರೂ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಎಣ್ಣೆ ಕಾಯ್ಲಿಕ್ಕಿಟ್ಟು ರುಬ್ಕೊಂಡಿರೋ ಕಡಲೆಬೇಳೆನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಕರಿಬೇವು ಹಾಕಿ ಹೆಚ್ಚಿರೋ ಕೊತ್ತಂಬರಿ, ಪುದೀನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಕೆಲವರು ಗರಂ ಮಸಾಲ ಹಾಕ್ತಾರೆ, ಬೇಕಿದ್ರೆ ಹಾಕ್ಬೋದು, ನಾನು ಹಾಕಿಲ್ಲ. ಈ ಥರ ಉಂಡೆ ಮಾಡಿಕೊಂಡು ಕೈಯಲ್ಲಿ ತಟ್ಟಿ ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ತೆಗೆದ್ರೆ ರುಚಿಯಾಗಿರೋ ಬಿಸಿ ಬಿಸಿ ಟೀ ಜೊತೆಗೆ ಸಂಜೆ ಅಥವಾ ಮಳೆ ಟೈಮಲ್ಲಿ ಇದನ್ನು ತಿಂತಾ ಇದ್ದರೆ ಸ್ವರ್ಗ. ನನಗಂತೂ ಸದ್ಯಕ್ಕೆ ಸ್ವರ್ಗನೇ. ಇದನ್ನು ತಿಂತಾ ಇದ್ದೀನಲ್ವ, ಅದಕ್ಕೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.